ಇದೇ ರಾಜಕಾಲುವೆ, ಚಿಕ್ಕತಿರ್ತಿ ರಾಜಕಾಲುವೆ, ದೇವಸ್ಥಾನ ರಾಜಕಾಲುವೆ ಇದೆ. ಇದರಲ್ಲೇ ಎಲ್ಲ ಮುಚ್ಚಿದ್ದಾರೆ. ಎಲ್ಲರೂ ಇದನ್ನು ಒತ್ತುವರಿ ಮಾಡಿಕೊಂಡು ಬಂದ್ ಮಾಡಿದ್ದಾರೆ. ಇದು ಅಂಗಡಿ ಮಾಡಿಕೊಂಡು ಮತ್ತು ಎಲ್ಲ ಬಂದ್ ಮಾಡಿದ್ದಾರೆ. ಇದನ್ನು ತಹಸೀಲ್ದಾರರು ತೆರವುಗೊಳಿಸಬೇಕು. ಇಲ್ಲಾಂದರೆ ನೀರೆಲ್ಲನೂ ಆ ಕಡೆ ಗುಡಿಸಲಿಗೆ ದೇವಸ್ಥಾನಗಳಿಗೆ ಹೋಗ್ತವೆ. ವೀಕ್ಷಕರೇ, ಇದೇ ರಾಜಕಾಲುವೆ, ಇದು ಚಿಕ್ಕತಿರ್ತಿ ರಾಜಕಾಲುವೆ. ಎಲ್ಲ ಒತ್ತುವರಿ ಮಾಡಿಕೊಂಡು ಎಲ್ಲ ಬಂದ್ ಮಾಡಿದೆ. 2 ಸೈನ್ ಇದೆ. ಇದು ಒಂದು ಸೈನಲ್ಲ, ಒಂದು ಸೈನು ಬಂದು 33 ಅಡಿ, 2 ಸೈನು 62 ಅಡಿ, 66 ಅಡಿ. ಇದನ್ನು ಒತ್ತುವರಿ ಮಾಡಿಕೊಂಡು ಎಲ್ಲ ಲೇಔಟ್ಗಳು ಮಾಡಿಕೊಂಡು ಇದೆಲ್ಲ ಲೇಔಟ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಲೇಔಟ್ ಮಾಡಿರೋದು. 2 ಸೈನ್ ಬಿಡಿಸ್ಬೇಕು. ಡಿ ಸಿ ಅವರು, ತಹಸೀಲ್ದಾರು 2 ಸೈನ್ ಬಿಡಿಸ್ಬೇಕಿದು. ಅಲ್ಲಿ ನೋಡಿ ಫುಲ್ಲೆಲ್ಲ ಲೇಔಟ್ ಮಾಡಿಕೊಂಡು ಆ ಕಡೆ ದಾರಿ ಇರೋದು ಅವ್ರಿಗೆ, ಆ ಕಡೆ ತೋಟದ ಕಡೆ ದಾರಿ ಇರೋದು ನೋಡು. ಇದು ಈ ಕಡೆ ದಾರಿ ಮಾಡಿಕೊಂಡು ಇವರು ಅಧಿಕಾರಿಗಳನ್ನ ಇವರು ಕೈಯಲ್ಲಿ ಹಾಕ್ಕೊಂಡು ಇವರು ಈ ಥರ ಮಾಡ್ತಾಯಿದ್ದಾರೆ. ಡಿ ಸಿ ಅವರು ಇದಕ್ಕೆ ತಿಳಿಸ್ಬೇಕು. ಡಿ ಸಿ ಅವರು ಇದನ್ನು ತೆರವುಗೊಳಿಸ್ಬೇಕು. ತಹಸೀಲ್ದಾರು, ಡಿ ಸಿ ತೆರವುಗೊಳಿಸ್ಬೇಕು. ನೋಡಿ, ಇದೆಲ್ಲ ನಿಷ್ಠೆ, ಇದೆಲ್ಲನೂ ರಾಜಕಾಲುವೆನೇ ನೋಡಿ. ಅಲ್ಲಿ ಮನೆಗಳೆಲ್ಲ ಕಟ್ಟಿದ್ದಾರೆ, ಅದನ್ನೆಲ್ಲ ತೆರವುಗೊಳಿಸ್ಬೇಕು ಡಿ ಸಿ ಅವರು. 2 ಸೈನ್ ಇರೋದು ನೋಡಿ ವೀಕ್ಷಕರೇ. ಅಲ್ಲಿ ಕಾಂಪೌಂಡಿಂದ, ಅಲ್ಲಿ ಕಾಂಪೌಂಡ್ ಹಾಕವ್ರೆ, ಆ ಕಾಂಪೌಂಡಿಂದ 2 ಸೈನ್ ಇರೋದು. 2 ಸೈನ್ ಅಂದರೆ 66 ಅಡಿ. ಒಂದು ಸೈನ್ ಬಂದು 33 ಅಡಿ, 2 ಸೈನ್ 66 ಅಡಿ ರಾಜಕಾಲುವೆ ಇದು. ನೋಡಿ ವೀಕ್ಷಕರೇ, ಇದು ದಾರಿ ಈ ಕಡೆ ಮಾಡ್ಕೊಂಡಿದ್ದಾರೆ. ಈ ಕಡೆ ದಾರಿ ಇಲ್ಲ ಅವ್ರಿಗೆ. ದಾರಿ ಬಂದ್ಬಿಟ್ಟು ತೋಟ ಇರೋದು, ತೋಟದ ಕಡೆ ಇರೋದು ದಾರಿ. ಅಧಿಕಾರಿಗಳ ಕೈಯಲ್ಲಿ ಹಾಕ್ಕೊಂಡು ನೋಡಿ ಈ ಥರ ಮಾಡ್ತಾಯಿದ್ದಾರೆ ವೀಕ್ಷಕರೇ. ಇದನ್ನು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಡಿ ಸಿ ಅವರು ತೆರವುಗೊಳಿಸಬೇಕು. ಲಕ್ಕೂರು ಹೋಬಳಿ ಕಲ್ಕೇರಿ ಗ್ರಾಮ. ರಾಜಕಾಲುವೆ ವಿಷಯ ಬಗ್ಗೆ, ರಾಜಕಾಲುವೆ ಚಿಕ್ಕ ತಿರುಪತಿ, ಗಣಗಳೂರು ಮತ್ತೆ ದೊಡ್ಡ ರಾಜಕಾಲುವೆ ಬರುವ ಬಗ್ಗೆ, ಲೇಔಟ್ಗಳು ಅಕ್ರಮವಾಗಿ ಮತ್ತೆ ರಾಜಕಾಲುವೆ ಅಕ್ರಮವಾಗಿ ನಡೆದಿರುವುದು ಸಂಪೂರ್ಣವಾಗಿ, ಅದು ರಾಜಕಾಲುವೆಗೆ ಸಂಪೂರ್ಣವಾಗಿ ಲೇಔಟ್, ಹೊಸ ಲೇಔಟ್ ಮಾಡಿ ಅಕ್ರಮ ಮಾಡಿ ಸ್ಥಳೀಯ ಚಿಕ್ಕ ತಿರುಪತಿ ಗ್ರಾಮ ಕಲ್ಕೇರಿ ಗ್ರಾಮಸ್ಥರು, ಸ್ಥಳೀಯ DL ತಿಮ್ರಾಯಪ್ಪ ಅವರಿಂದ ಕುಮ್ಮಕ್ಕು ನೀಡಿದಾರೆ ಹೊಸ ಲೇಔಟ್ ಅವರಿಗೆ, ಮಾಲೀಕರಿಗೆ. ಯಾರು ಬರ್ಲಿ, DC ಬರ್ಲಿ, AC ಬರ್ಲಿ, ತಹಸೀಲ್ದಾರ್ ಬರ್ಲಿ, ಮಾಡೋದ್ ಮಾಡ್ರಿ, ಗಾರೆ ಕೆಲಸ ಮಾಡ್ರಿ, ಲೇಔಟ್ ಮಾಡ್ರಿ ಅಂತ ರಾಜಕಾಲ ಸಂಪೂರ್ಣವಾಗಿ ಬ್ರಿಡ್ಜ್ ಮಾಡಿದ್ದಾರೆ. ಅದನ್ನ ಕೇಳಕ್ ಹೋದ್ರೆ ರೌಡಿಗಳ ತಂದು ಗುಮ್ಮಕ್ ಮಾಡಿ, ದೌರ್ಜನ್ಯ ಮಾಡಿ, ನೀನು ಎಲ್ಲಿ ಕೊಡ್ತೀಯ ಕೊಡೋ, DC ಕೊಡ್ತೀಯಾ, ಸರ್ಕಲ್ ಇನ್ಸ್ಪೆಕ್ಟರ್ ಕೊಡ್ತೀಯಾ, AC ಕೊಡ್ತೀಯಾ, ಕಮಿಷನರ್ ಕೊಡ್ತೀಯಾ ಅಂತ ದಬ್ಬಾಳಿಕೆ ಮಾಡಿ ಏಕಾಏಕಿ ರಾಜಕಾಲುವೆ ಸಂಪೂರ್ಣ ಉತ್ತುವರಿ ಮಾಡಿದ್ದಾರೆ. ಒಂದೇ ಅಲ್ಲ, ಸಂಪೂರ್ಣ ಕಲ್ಕೇರಿ ಗ್ರಾಮ, ಚಿಕ್ಕತಿರ್ತಿ ಗ್ರಾಮ, ಆ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ರಾಜಕಾಲುವೆ ಬರೆಯೋದಲ್ಲ, ಹಿಂಗ್ ಹೋಗೋದು ರಾಜಕಾಲುವೆ ಅಲ್ಲ, ಸಂಪೂರ್ಣ ಈಗ ದೇವಸ್ಥಾನ ಮೇಲೆ ಹೋಗ್ತಾ ಇದೆ ನೀರು. ಅದ್ ಕೇಳಕ್ ಹೋದ್ರೆ ನಿನ್ ಯಾರು ಕೇಳ್ತೀವಿ, ಹೋಗು, ಯಾರು ನಾನು ಮಾಡೇ ಎತ್ತಿರ್ತೀನಿ, AC ಗೆ ದುಡ್ಡು ಕೊಡ್ತೀನಿ, DC ಗೆ ದುಡ್ಡು ಕೊಡ್ತೀನಿ, ತಹಸೀಲ್ದಾರ್ ದುಡ್ಡು ಕೊಡ್ತೀನಿ, ಮತ್ತೆ ಕೃಷಿ ಇಲಾಖೆ ಕೊಡ್ತೀನಿ, ಮತ್ತೆ ಯೋಜನೆ ಪ್ರಾಧಿಕಾರಕ್ಕೆ ಕೊಡ್ತೀನಿ, ಮತ್ತೆ ಅವರಿಗೆ ಕೇಸ್ ವರ್ಕ್ ಕೊಡ್ತೀನಿ, ನಾನು 3 ಲಕ್ಷ 5 ಲಕ್ಷ 10 ಲಕ್ಷ ಕೊಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂತ DL ತಿಮ್ರಾಯಪ್ಪನವರು ಏಕಾಏಕಿ ಅಕ್ರಮ ಲೇಔಟ್ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಲೇಔಟ್ ಅನ್ನು ಮಾಡ್ತಾ ಇದ್ದಾರೆ. ಗೋಮಾಳ CA ಸೈಟ್ ಗೋವಿಂದ, P ನಂಬರ್ಗಳು ಗೋವಿಂದ, ವೆಂಕಟರಮಣ ಸ್ವಾಮಿ ಗೋವಿಂದ, ದುಡ್ಡು ದೇವಸ್ಥಾನದ ದುಡ್ಡು ಗೋವಿಂದ. ನಾವು ಕೇಳಕ್ ಹೋದ್ರೆ ದೌರ್ಜನ್ಯ ಮಾಡ್ತಾರೆ. ಇದು ಸಂಪೂರ್ಣ ರಾಜಕಾಲುವೆ ಅಳತೆ ಮಾಡಿ ಸಂಪೂರ್ಣ ಬಿಡಿಸ್ಕೊಡಿ ಅಂತ ನಾವು ತಹಸೀಲ್ದಾರ್ ಕೊಟ್ಟಿದ್ದೀರಿ, DC ಕೊಟ್ಟಿದ್ದೀರಿ, VO ಕೊಟ್ಟಿದ್ದೀರಿ, RI ಕೊಟ್ಟಿದ್ದೀರಿ, ಮತ್ತೆ ಡೆಪ್ಟಿ ಚೇತನ್ ಅವರಕ್ಕೆ DT ಕೊಟ್ಟಿದ್ದೀರಿ. ಸಂಪೂರ್ಣ ರಾಜಕಾಲುವೆ ಮಾಡಕ ಗುರುತು ಕೊಡ್ತಾ ಇದ್ದಾರೆ. ನಾವ್ ಹೇಳಿದ್ರೆ ಜಾಸ್ತಿ ಮಾತಾಡಿದ್ರೆ ನಾವು ನಂಜೇಗೌಡ್ರಿಗೆ ಫೋನ್ ಮಾಡಿಸ್ತೀನಿ, ಮತ್ತೆ ಸಿದ್ದರಾಮಯ್ಯ ಫೋನ್ ಮಾಡ್ತೀನಿ, DK ಫೋನ್ ಮಾಡ್ತೀನಿ.
DK ನಂಜೇಗೌಡ್ರಗ ಸಂಪೂರ್ಣ ಆಗಿದೆ. ಇದಿಲ್ಲ, ರಾಜಕಾಲುವೆ ಸತ್ತು ನಂದು ಅಲ್ಲ. ರಾಜಕಾಲುವೆ ಗೌರ್ಮೆಂಟ್ ಸತ್ತು, ನಮ್ಮಪ್ಪಂದಲ್ಲ. ನಂದು ಆದ್ರೆ ನಾನು ಬಿಡ್ಬೇಕು. ಇವ್ರದ್ದು ಜಮೀನೇ ಅಲ್ಲ. ಸಂಪೂರ್ಣ ಯಾರೋ ಲೇಔಟ್ ಅವ್ರು ಮಾಡೋರ್ಕ ಕುಮ್ಮಕ್ ಕೊಡೋದು. ಲೇಔಟ್ ಅವ್ರ ಸ್ಥಳೀಯವರಲ್ಲ. STP ಇಲ್ಲ, ಮತ್ತೆ ಅರಣ್ಯಾಧಿಕಾರಿಗಳಿಂದ, ಮತ್ತೆ ಬಾತ್ರೂಮ್ ಇವ್ರದ್ದು ಸಂಪೂರ್ಣ ರಾಜಕಾಲುವೆ ರಚನೆಲ್ಲ ಹಿಂಗ್ ಬಿಡ್ತಾ ಇದಾರೆ. ರಾಜಕಾಲುವೆಗೆ ಉತ್ತುವರಿ ಮಾಡಿ ಸಂಪೂರ್ಣ ಚಿಕ್ಕದ್ ಬಿಡ್ತಾ ಇದಾರೆ. ಅದನ್ನ ಕೇಳಕ್ ಹೋದ್ರೆ ದೌರ್ಜನ್ಯ ಮಾಡ್ತಾ ಇದಾರೆ. ಇದನ್ನ ಮಾಧ್ಯಮವರು ಸಂಪೂರ್ಣವಾಗಿ ನನಗೆ ರಾಜಕಾಲುವೆ ಉತ್ತುವರಿ ಮಾಡಿ ನನ್ಗೆ ನ್ಯಾಯ ದೊರಕಿಕೊಡ್ಬೇಕೆಂದು ನನ್ಗೆ ಸರ್ವೆ ನಂಬರು 124, 125, 126, 1, 2, 3 ಕೋಡಿಗಳೆಲ್ಲ ಇದೆ ಸರ್. ಇಷ್ಟು ಹೇಳಿ ಮುಗಿಸ್ತಾ ಜೈ. ಎಂ ಗೋವಿಂದರಾಜು, ರಾಜ್ಯ ಪ್ರಧಾನ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಪರಿವರ್ತನವಾದ, ಬೆಂಗಳೂರು. ಸರ್ಕಾರಿ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಸರ್ಕಾರದ ಆದೇಶಗಳನ್ನ ಉಲ್ಲಂಘನೆ ಮಾಡಿ ಒತ್ತುವರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ವಿಚಾರ. ಎರಡನೇ ವಿಚಾರ, ಐತಿಹಾಸಿಕ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಮತ್ತು ಇದಕ್ಕೆ ಭಾಗಿ ಯಾರು, ಇದಕ್ಕೆ ಕುಮ್ಮಕ್ ನೀಡುವಂತ ವ್ಯಕ್ತಿ ಯಾರು, ಆ ವಿಚಾರವಾಗಿ ಮಾತಾಡ್ಲಿಕ್ಕೆ ಇವತ್ತು ನಾವು ಇಂದು ಪತ್ರಿಕಾಗೋಷ್ಠಿನ ಕರೆದಿದ್ದೇವೆ. ಒಂದು ವಿಚಾರ, ಮೊದಲನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ರಾಜಕಾಲುವೆ. ಈ ರಾಜಕಾಲುವೆ ಪ್ರಮುಖವಾಗಿರ್ತಕ್ಕಂಥ ರಾಜಕಾಲುವೆ ಇದು ಚಿಕ್ಕ ತಿರುಪತಿ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಬೀಳುವಂತ ನೀರುಗಳು ಆ ರಾಜಕಾಲುವೆ ಮುಖಾಂತರ ಹೋಗಿ ಕಲಿಕೇರಿ ಗ್ರಾಮವಾದ ಕೆರೆಗೆ ಹೋಗ್ತಕ್ಕಂತ ರಾಜಕಾಲುವೆ ಅತಿ ದೊಡ್ಡದಾಗಿರ್ತಕ್ಕಂಥ ರಾಜಕಾಲುವೆ. ಈ ರಾಜಕಾಲುವೆಯನ್ನ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ. ಒತ್ತುವರಿಯನ್ನ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿ ಏನು ಒಂದು ಆಂಧ್ರ ಮೂಲದ ಒಬ್ಬ ಬಿಲ್ಡರ್ ಒಂದು ಬಡಾವಣೆ ನಿರ್ಮಾಣವನ್ನ ಮಾಡಿದ್ದಾನೆ. ಆ ಬಡಾವಣೆಗೆ ಹೆಸರಿಲ್ಲ ಮತ್ತು ಭೂಪರಿವರ್ತನೆ ಆಗಿಲ್ಲ. ಭೂಪರಿವರ್ತನೆ ಆಗಿರ್ಬೇಕಾದ್ರೆ ರಸ್ತೆ ಇರಬೇಕು. ಆ ರಸ್ತೆಯನ್ನ ತೋರ್ಸೇ ಇಲ್ಲ. ಭೂಪರಿವರ್ತನೆಯಲ್ಲಿ ಎಲ್ಲೂ ಕೂಡ ರಸ್ತೆಯನ್ನ ತೋರಿಸಿಲ್ಲ. ಮತ್ತು ಯೋಜನಾ ಪ್ರಾಧಿಕಾರಕ್ಕೆ ಕೆಲವು ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭೂಪರಿವರ್ತನೆ ಅನುಮೋದನೆ ಆಗ್ಬೇಕಾದ್ರೆ, ಲೇಔಟ್ ಬಡಾವಣೆ ಅನುಮೋದನೆ ಆಗ್ಬೇಕಾದ್ರೆ ಯೋಜನಾ ಪ್ರಾಧಿಕಾರಿಗೆ ಕೆಲವು ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ರಾಜಕಾಲುವೆಯಲ್ಲಿ ಎಲ್ಲ ಇಡೀ ಚಿಕ್ಕ ತಿರುಪತಿ ಇಂದ ಹಿಡಿದು ಕಲಿಕೇರಿ ಕೆರೆಯವರೆಗೂ ಒತ್ತುವರಿಯನ್ನ ಮಾಡಿಕೊಂಡು ಕೆಲವರು ಮನೆಗಳನ್ನ ಕಟ್ಕೊಂಡಿದ್ದಾರೆ, ಕೆಲವರು ರಸ್ತೆಯನ್ನ ಮಾಡ್ಕೊಂಡಿದ್ದಾರೆ, ಕೆಲವು ತೋಟವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಕೂಡ ಒತ್ತುವರಿಯನ್ನು ಮಾಡ್ಕೊಂಡಿದೆ. ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳ ಮುಖಾಂತರ ತಹಶೀಲ್ದಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ತಹಶೀಲ್ದಾರ್ ಅವರು ಸ್ಥಳ ತನಿಖೆಯನ್ನು ಮಾಡಿದ್ದಾರೆ. ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಸರ್ವೆ ತಗೊಂಡ್ಬಂದು ಸರ್ವೆಯನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ಆಗಿದ್ರು ಸಹ DL ತಿಮ್ಮರಾಯಪ್ಪನವರ ಕುಮ್ಮಕ್ಕಿನಿಂದ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೇಲ್ನೋಟಿಗೆ ನಮ್ಗೆ ಕಾಣಿಸ್ತಾ ಇದೆ. ಈಗಾಗಲೇ ಸರ್ವೇಯರ್ ಬಂದಾಗ ನಾನು ಕೂಡ ಅಲ್ಲಿ ಅಳತೆಗೆ ಬಂದಾಗ ನಾನು ಸಹ ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ DL ತಿಮ್ಮರಾಯಪ್ಪನವರು ಏನೇನೋ ಮಾತಾಡಿದ್ರು. ಅವರಿಗೆ ಹೇಳಿದ್ವಿ, ಕಾನೂನುಬದ್ಧವಾಗಿ ನೀನು ಸರ್ಕಾರದ ಜೊತೆ ಮಾತಾಡಪ್ಪ, ಇದು ಸರ್ಕಾರಿ ಜಮೀನು, ರಾಜಕಾಲುವೆ ಒತ್ತುವರೆಗಿದೆ, ರಾಜಕಾಲುವೆಯನ್ನ ತೆರವು ಮಾಡ್ಬೇಕು, ಸರ್ಕಾರದ ಸುಬರಿಗೆ ತಗೊಬೇಕು ಅಂತ ಹೇಳಿದ್ವಿ. ಆ DL ತಿಮ್ಮರಾಯಪ್ಪನವರು ಈ ಕುಮ್ಮಕ್ಕಿನಿಂದ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಈ ನೋಡಿ, ಈಗ ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡ್ಬಿಟ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮಳೆ ಬಂದ್ರೆ ನೀರೆಲ್ಲ ಹೋಗುತ್ತೆ, ಎಷ್ಟು ತೊಂದರೆ ಆಗುತ್ತೆ. ದೇವಸ್ಥಾನದಲ್ಲಿ ಸಾವಿರಾರು ಜನರು ಬಂದು ಮದುವೆಗಳನ್ನ ಮಾಡ್ಕೊಂತಾರೆ, ಭಕ್ತಾದಿಗಳು ಬಂದು ಅಲ್ಲಿ ಇದು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ನೀರು ಎಲ್ಲಿ ಹೋಗ್ಬೇಕು? ಆ ರಾಜಕಾಲುವೆ ಮುಖಾಂತರನೇ ಹೋಗ್ಬೇಕು. ಅಂತ ರಾಜಕಾಲುವೆಯನ್ನ ಇವ್ರು ಒತ್ತುವರಿ ಮಾಡ್ಕೊಂಡು ಬಂದ್ ಮಾಡ್ಬಿಟ್ರೆ ಎಷ್ಟು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತದೆ. ಇದು ಒಂದು ವಿಚಾರ. ಎರಡನೇ ವಿಚಾರ, ಏನು ಐತಿಹಾಸಿಕವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ, ಆ ದೇವಸ್ಥಾನದಲ್ಲಿ ಅವ್ಯವಹಾರ ಆಗಿದೆ. ಏನು ಸುಮಾರು 17.5 ಲಕ್ಷ ನಕಲಿ ಬಿಲ್ಲುಗಳನ್ನ ತೋರಿ ನಕಲಿ ಬಿಲ್ಲುಗಳನ್ನ ಸೃಷ್ಟಿ ಮಾಡಿ ಈ ಹಣವನ್ನ ಲೂಟಿ ಮಾಡಿದ್ದಾರೆ. ಈ DL ತಿಮ್ಮರಾಯಪ್ಪನವರು ನೋಡಿ ಎಷ್ಟು ಒಂದು ನಕಲಿ ಒಂದು ಇದಾಗಿದೆ ಅಂತ. ಈತ ಒಬ್ಬ ಧರ್ಮದರ್ಶಿ. ಅಲ್ಲಿ ಈ ಧರ್ಮದರ್ಶಿ ದೇವಾಲಯದ ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು, ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮೂಲಭೂತವಾಗಿರ್ತಕ್ಕಂಥ ನಾಗರಿಕ ಸೌಲಭ್ಯಗಳನ್ನ ಒದಗಿಸುವಂತ ಕೆಲಸವನ್ನ ಮಾಡಬೇಕು. ಈ ದೇವಾಲಯದಲ್ಲಿ ದೇವರ ಹಣವನ್ನ, ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ಹಣವನ್ನ, ನಕಲಿ ಬಿಲ್ಲುಗಳನ್ನ ಸೃಷ್ಟಿಸಿ ಈ ಹಣವನ್ನ ಲೂಟಿ ಹೊಡಿತಾರೆ ಅಂತ ಹೇಳಿದ್ರೆ ಏನು? ಇದನ್ನ ಮಾತಾಡ್ಲಿಕ್ಕೆ ಹೋದ್ರೆ DL ತಿಮ್ಮರಾಯಪ್ಪನವರು ನನಗೆ ಶಾಸಕರು ಬಹಳ ಹತ್ರ ಇದ್ದಾರೆ, ಇನ್ನೊಬ್ಬರ ಹತ್ರ ಇದ್ದಾರೆ, ನನ್ಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತಕ್ಕಂಥ ಉಡಾಪೆ ಮಾತುಗಳನ್ನ ಮಾತಾಡ್ತಾರೆ. ಅವ ಅಧಿಕಾರಿಯನ್ನ ನೇಮಕ ಮಾಡಿ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ವ್ಯವಹಾರವನ್ನ ತನಿಖೆ ಮಾಡಿ ಆ ಅಧಿಕಾರಿ, ಆಡಳಿತಾಧಿಕಾರಿ ಮತ್ತು ಈ ಧರ್ಮದರ್ಶಿಗಳ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ಸಾಬೀತಾದ್ರೆ ಯಾರು ಭಾಗಿಯಾಗಿದ್ದಾರೆ ಆ ಧರ್ಮದರ್ಶಿಗಳನ್ನ ಕೂಡಲೇ ಸಮಿತಿಯಿಂದ ಹೊರಗೆ ಹಾಕುವಂತ ಕೆಲಸವನ್ನ ಮಾನ್ಯ ತಹಶೀಲ್ದಾರ್ ಅವರು ಮಾಡಬೇಕು. ಅಧ್ಯಕ್ಷರಾಗ್ಲಿಕ್ಕೆ ಹೊರಟಿದ್ದಾನೆ.
ಒಂದು ಈತನಿಗೆ ಅಧ್ಯಕ್ಷರಾಗ್ಲಿಕ್ಕೆ ಯಾವ ನೈತಿಕ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ತನಿಖೆ ಮಾಡ್ಬೇಕಲ್ಲ. ಯಾರು ಈ ದೇವಸ್ಥಾನಕ್ಕೆ ಧರ್ಮದರ್ಶಿಯನ್ನ ಮಾಡಬೇಕು, ಈತರ ಹಿನ್ನೆಲೆ ಏನು ಮಾಡ್ಬೇಕಲ್ಲ, ಅದರ ತನಿಖೆ ಮಾಡ್ಬೇಕಲ್ಲ. ಯಾವುದೇ ತನಿಖೆಯನ್ನ ಮಾಡದೆ ಇಂತ ಇವುಗಳನ್ನ ಮಾಡಿ ಇವತ್ತು ದೇವಸ್ಥಾನಕ್ಕೆ ಮತ್ತು ಆ ದೇವಾಲಯಕ್ಕೆ ಒಂದು ಕೆಟ್ಟು ಕಳಂಕ ಬರ್ತಾ ಇದೆ. ಆ ಕಳಂಕವನ್ನು ನಿವಾರಣೆಯನ್ನು ಮಾಡುವಂತ ಕೆಲಸವನ್ನ ಸನ್ಮಾನ್ಯ ಶಾಸಕರು ಈ ಕೂಡಲೇ ಮಾಡ್ಬೇಕು. ತಹಶೀಲ್ದಾರು ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಮಾಧ್ಯಮದ ಮೂಲಕ ಒತ್ತಾಯವನ್ನ ಮಾಡ್ತೇನೆ. ಅವ್ರಿಗೆ ನೋಡುವ ಕೆಲವರು ಕುಮ್ಮಕ್ ಕೊಡ್ತಾರಂತೆ. ಯಾರೋ ನಮ್ಮ ಚಿಕ್ಕತಿರ್ತಿ ಏನೋ ಅವ್ರ ಹೆಸರು ವೀರಭದ್ರಪ್ಪನ ಇನ್ನೊಬ್ರು ಇನ್ನೊಬ್ರು ಹೆಸರು ಏನಿದೆ ರಾಮ್ ಪ್ರಸಾದ್ ಅಂತಕ್ಕಂಥವ್ರು ಇದಾರೆ. ಅವರು ಇವ್ರು ಕುಮ್ಮಕ್ ಕೊಡುವಂತದ್ದು ನೋಡಿ ಎಷ್ಟು ದುರಂತ. ಇಲ್ಲಿ ದೇವಾಲಯದ ಅಭಿವೃದ್ಧಿ ಹೆಸರಿನಲ್ಲಿ ರಾಜಕಾರಣ ಮಾಡಬಾರ್ದು.